ನಾನು ಅಪೂರ್ವಾಳನ್ನು ಉಳಿಸೋದಕ್ಕೆ ಆ ಪೂಜೆಗಳನ್ನು ಮಾಡಿಸಿದೆ, ಈ ಹೋಮಗಳನ್ನು ಮಾಡಿಸಿದೆ, ಮತ್ತು ಅಲ್ಲಿಗೆ ಹೋದೆ, ಈ ದೇವರನ್ನು ನೋಡೋಕೆ ಹೋಗಿದ್ದೆ, ಈ ಜ್ಯೋತಿಷಿಗಳನ್ನು ಭೇಟಿಯಾಗಿದ್ದೆ, ಆ ಹೀಲರ್ಗಳನ್ನು ಮಾತಾಡಿಸಿದ್ದೆ ಅಂತೆಲ್ಲ ಹೇಳುವಾಗ ಒಂದಿಷ್ಟು ಕಮೆಂಟ್ಗಳು ಬರ್ತವೆ. ಕಮೆಂಟ್ಗಳು ಬಾರದಿದ್ರೂ ಒಂದಿಷ್ಟು ಜನರ ಮನಸ್ಸಲ್ಲಿ ಪ್ರಶ್ನೆಗಳು ಮೂಡ್ತಾವಲ್ವ. ದೇವ್ರಿಗೆ ಪೂಜೆ ಮಾಡೋದ್ರಿಂದ, ಹೋಮ ಮಾಡೋದ್ರಿಂದ, ಜ್ಯೋತಿಷಿಗಳನ್ನು ಮಾತಾಡಿಸೋದ್ರಿಂದ ಒಬ್ಬ ವ್ಯಕ್ತಿಯನ್ನು ಉಳಿಸೋದಕ್ಕೆ ಸಾಧ್ಯ ಇದೆಯಾ? ಹಾಗೆ ಸಾಧ್ಯ ಇದೆ ಅಂತ ಹೇಳಿದರೆ ಆಸ್ಪತ್ರೆಗಳು ಯಾಕೆ ಬೇಕು, ವೈದ್ಯರುಗಳು ಯಾಕೆ ಬೇಕು, ಅದರ ಬಗ್ಗೆ ಎಲ್ಲ ಯಾಕೆ ಏನು ಆಲೋಚನೆಯನ್ನು ಮಾಡಲಿಲ್ಲ ಅಂತ. ಬಟ್ ನೆನಪಿರಲಿ, ನಮಗೆ ಪುತ್ತೂರಿನಲ್ಲಿ ಆಕ್ಸಿಡೆಂಟ್ ಆದಾಗ ಅವಳಿಗೆ ಗೋಲ್ಡನ್ ಅವರ್ ಅಂತ ಹೇಳುವಂತಹದ್ದು ಅರ್ಧ ಗಂಟೆಯಿಂದ 1 ಗಂಟೆ ಅಪಘಾತ ಆದ ಕೂಡಲೇ ಅದರ ಒಳಗೆ ಆಸ್ಪತ್ರೆಗೆ ಸೇರಿಯಾಗಿತ್ತವಳು. ಅಲ್ಲಿ ಆಕೆಯನ್ನು ವೆಂಟಿಲೇಟರ್ ಅಳವಡಿಸಿಯೇ ಮಂಗಳೂರಿನ KMC ಆಸ್ಪತ್ರೆಗೆ ಕಳಿಸಿತು. ಅಲ್ಲಿ ಬಂದಾಗಲೂ ಕೂಡ ಆ ಕ್ಷಣಕ್ಕೆ ಅವಳನ್ನು ಅಡ್ಮಿಟ್ ಮಾಡಿಕೊಳ್ಳುವಷ್ಟರಲ್ಲಿ ಅವಳ ಮತ್ತು ನನ್ನ ಕಸಿನ್ ಆಗಿರುವಂತಹ ಮಂಗಳೂರಿನ ಖ್ಯಾತ ಥೊರಾಸಿಕ್ ಸರ್ಜನ್ ಅವರು ಅಲ್ಲಿದ್ದರು. ಅವರು ಏನೇನನ್ನು ಇನಿಷಿಯಲಿ ಮಾಡಬೇಕು, ಯಾವ ವೈದ್ಯರ ಆಯ್ಕೆ, ಯಾವ ಆಸ್ಪತ್ರೆಯ ಆಯ್ಕೆ ಮಾಡಿದರೆ ಒಳ್ಳೆಯದು ಅನ್ನುವಂತಹ ನಿರ್ಧಾರವನ್ನು ಮಾಡಿಯೇ ಆ ಆಸ್ಪತ್ರೆಗೆ ಸೇರೋದಕ್ಕೆ ಓಕೆ ಅಂತ ಹೇಳಿದ್ದು. ಅಲ್ಲಿ ಬಂದ ಮೇಲೆ ನಮಗಿದ್ದಂತಹ ವೈದ್ಯರು ಅವರು ಕೂಡ ಹಿ ವಾಸ್ ಎಕ್ಸ್ಟ್ರೀಮ್ಲಿ ಎಕ್ಸ್ಪೀರಿಯನ್ಸ್ಡ್. 35-36 ವರ್ಷಗಳ ನ್ಯೂರೋ ಸರ್ಜರಿ ಎಕ್ಸ್ಪೀರಿಯನ್ಸ್ ಅವರಿಗಿತ್ತು. ಎಷ್ಟೋ ಜನರನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ, ಬದುಕೋದೇ ಇಲ್ಲ ಅಂತ ಹೇಳಿದಂತಹ ಪೇಷಂಟ್ಸನ್ನು ಹುಷಾರು ಮಾಡಿ ಎದ್ದು ನಡೆದಾಡುವಂತೆ ಮಾಡಿ ಕಳಿಸಿದಂತಹ ಖ್ಯಾತಿ ಅವರದ್ದಾಗಿತ್ತು. ಅವರು ಮಾಡ್ತಾ ಇದ್ದಂತಹ ಟ್ರೀಟ್ಮೆಂಟ್ಗಳನ್ನು ನಾವು ನಮಗೆ ಸಾಧ್ಯ ಇದ್ದಷ್ಟು ಬೇರೆಯವ್ರ ಹತ್ರ ಕೇಳಿ ಸೆಕೆಂಡ್ ಒಪಿನಿಯನ್ ತೆಗೆದುಕೊಂಡು ಅಲ್ಲಿದ್ದಂತಹ ಬೇರೆ ಅಥವಾ ಆ ಪ್ರದೇಶದಲ್ಲಿ ಅವೈಲೇಬಲ್ ಇದ್ದಂತಹ ಬೇರೆ ವೈದ್ಯರುಗಳ ಹತ್ರ ಕೇಳಿಸ್ಕೊಂಡು ಅವರೂ ಕೂಡ ಬೇರೆ ವೈದ್ಯರ ಜೊತೆಯಲ್ಲಿ ಮಾತಾಡಿ ಅವರ ಸಮಾನ ಮನಸ್ಕರ ಜೊತೆಯಲ್ಲಿ ಎಕ್ಸ್ಪರ್ಟ್ಸ್ ಇನ್ ದ ಫೀಲ್ಡ್ ಅಂತ ಹೇಳುವವರ ಜೊತೆಯಲ್ಲಿ ಮಾತಾಡಿಕೊಂಡು ನಿರ್ಧಾರಗಳನ್ನು ಮಾಡ್ತಾ ಇದ್ರು. ಅದನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ತಾ ಇದ್ರು. ಸೊ ಎವ್ರಿಥಿಂಗ್ ಹಿಯರ್ ವಾಸ್ ಡನ್ ವಿತ್ ಅಟ್ಮೋಸ್ಟ್ ಕೇರ್. ಪ್ರತಿಯೊಬ್ಬರೂ ಕೂಡ ಅವಳು ಬದುಕಬೇಕು ಅಂತ ಹೇಳುವ ಕಾರಣಕ್ಕೆ ಮಾಡುವಂತಹ ಪ್ರತಿಯೊಂದು ಕೆಲಸವನ್ನು ಮಾಡ್ತಾ ಇದ್ದದ್ದು. ಇದರ ಜೊತೆಯಲ್ಲಿ ಇನ್ನೊಂದು ವಿಷಯ ಏನು ಅಂತ ಹೇಳಿದರೆ, ವೆನ್ ದ ಪರ್ಸನ್ ಇಸ್ ದಿಸ್ ಟರ್ಮಿನಲಿ ಇಲ್ಲಿ ಎಷ್ಟೋ ಜನರಿಗೆ ಅವಳಿಗೆ ಏನು ಆಗಿದ್ದು ಅನ್ನೋದು ಕರೆಕ್ಟಾಗಿ ಗೊತ್ತಿರಲಿಕ್ಕಿಲ್ಲ. ಅಪೂರ್ವಾಳಿಗೆ ಆಗಿದ್ದದ್ದು ಡಿಫ್ಯೂಸ್ಡ್ ಆಕ್ಸೋನಲ್ ಇಂಜುರಿ ಅಂತ ಹೇಳುವಂತಹ ಬ್ರೈನ್ ಡ್ಯಾಮೇಜ್. ಕೂ ಆ್ಯಂಡ್ ಕೋ ಅಂತ ಹೇಳುವಂತಹ ಮೋಷನ್ ಮೆದುಳು ಮತ್ತು ಬುರುಡೆಯ ನಡುವೆ ಆಗತ್ತೆ ಇನ್ ಹೈ ಸ್ಪೀಡ್ ಇಂಪ್ಯಾಕ್ಟ್ಸ್. ನಿಮ್ಮ ತಲೆಯನ್ನು ಒಂದು ಪಾತ್ರೆ ಅಂತ ಯೋಚನೆ ಮಾಡಿದರೆ, ಮೆದುಳನ್ನು ಪಾತ್ರೆಯೊಳಗಿರುವಂತಹ ಒಂದು ಹೂಕೋಸು ಅಥವಾ ಕ್ಯಾಬೇಜ್ ಅಂತ ಯೋಚನೆ ಮಾಡಿದರೆ, ಪಾತ್ರೆಯನ್ನು ಮತ್ತು ಕ್ಯಾಬೇಜನ್ನು ಒಟ್ಟಿಗೆ ನೀವು ಹಿಡ್ಕೊಂಡು ಜೋರಾಗಿ ಅಲ್ಲಾಡಿಸಿದ್ರೆ ಏನಾಗುತ್ತೆ, ಕ್ಯಾಬೇಜ್ನ ಫ್ಲಾರೆಟ್ಗಳು ಪುಡಿ ಪುಡಿಯಾಗೋದು ಶುರುವಾಗುತ್ತೆ ಸೈಡಲ್ಲಿ. ದಿಸ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಹ್ಯಾಪನ್ಸ್ ಇನ್ ದ ಬ್ರೈನ್ ವೆನ್ ಡಿಫ್ಯೂಸ್ಡ್ ಆಕ್ಸೋನಲ್ ಇಂಜುರಿ ಹ್ಯಾಪನ್ಸ್. ನ್ಯೂರಾನ್ಸ್ ಮತ್ತು ಆಕ್ಸಾನ್ಸ್ ಅಂತ ಹೇಳುವಂತಹದ್ದು ಮೆದುಳಿನ ಅತಿ ಮುಖ್ಯ ಭಾಗಗಳು. ನ್ಯೂರಾನ್ ಅಂತ ಹೇಳುವುದು ನಿಮಗೆ ಒಂದು ಥಾಟನ್ನು, ಒಂದು ವಿಚಾರವನ್ನು ಸ್ಟೋರ್ ಮಾಡುವಂತಹ ಜಾಗ ಅಂತ ಹೇಳಿ. ಆದರೆ ಆಕ್ಸಾನ್ ಅಂತ ಹೇಳುವಂತಹದ್ದು ನ್ಯೂರಾನ್ನಿಂದ ಅದನ್ನು ಬೇರೆ ಜಾಗಗಳಿಗೆ ಟ್ರಾನ್ಸ್ಮಿಟ್ ಮಾಡುವಂತಹ ಒಂದು ವಯರ್. ಒಂದು ಬಲ್ಬ್ ಮತ್ತೊಂದು ವಯರ್ ಅಂತ ಹೇಳೋದನ್ನು ನೀವು ಆಲೋಚನೆ ಮಾಡಿದ್ರಿ ಅಂತ ಹೇಳಿದರೆ, ಬಲ್ಬ್ಗಳಿಗೂ ಪೆಟ್ಟಾಗಿರುತ್ತೆ, ವಯರ್ಗಳು ತುಂಡಾಗಿರ್ತವೆ. ಆ್ಯಂಡ್ ಮೆದುಳಿನ ಒಂದು ಬೇಜಾರಿನ ಸಂಗತಿ ಏನು ಅಂತ ಹೇಳಿದರೆ, ಹೀಗೆ ತುಂಡಾದಂತಹ ವಯರ್ಗಳು ಮತ್ತೆ ಅಲ್ಲೇ ಜಾಯಿಂಟ್ ಆಗೋದಿಲ್ಲ. ಈ ಆಕ್ಸಾನ್, ಈ ನ್ಯೂರಾನ್ ಮತ್ತೆ ಏನೂ ಆಗೋದಿಲ್ಲ. ಕ್ಯಾಲ್ಸಿಫಿಕೇಶನ್ ಅಂತ ಒಂದು ಆಗುತ್ತೆ, ಅದಾದರೆ ಅಲ್ಲಿಗೆ ಅದರ ಕತೆ ಮುಗೀತು. ಆದರೆ ಮೆದುಳಿನದ್ದೊಂದು ಬೆಸ್ಟ್ ಥಿಂಗ್ ಏನು ಅಂತ ಹೇಳಿದರೆ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಹೇಳೋದು. ಒಂದು ಆಕ್ಸಾನ್, ಒಂದು ನ್ಯೂರಾನ್ ಹಾಳಾಯಿತು ಅಂತ ಹೇಳಿದರೆ ಅದರ ಕೆಲಸವನ್ನು ನೀವು ಟ್ರೈನ್ ಮಾಡಿದರೆ ಇನ್ನೊಂದು ನ್ಯೂರಾನ್, ಇನ್ನೊಂದು ಆಕ್ಸಾನ್ ಮಾಡೋದು ಶಕ್ಯವಾಗುತ್ತೆ. ನಿಮಗೆ ಈ ಪ್ಯಾರಾಲಿಸಿಸ್ ಆಗಿರುವವರು, ಬ್ರೈನ್ ಇಂಜುರಿ ಆಗಿರುವವರು, ಮೆದುಳಿನಲ್ಲಿ ಟ್ಯೂಮರ್ ಆಗಿಬಿಟ್ಟು ಒನ್ ಪಾರ್ಟ್ ಆಫ್ ದ ಮೆದುಳನ್ನು ತೆಗೆದುಬಿಟ್ಟು ಬದುಕಿದವರು, ಅಂಥವರು ಕೆಲವು ವರ್ಷಗಳಲ್ಲಿ ಮುಂಚೆ ಇದ್ದಂತಹ ರೀತಿಯಲ್ಲಿ ಅಥವಾ ಮುಂಚೆಗಿಂತ ಬೆಟರ್ ಆಗಿ ವರ್ತನೆ ಮಾಡೋದನ್ನು ನೀವು ನೋಡಿರ್ತೀರಿ. ಕೆಲವೊಮ್ಮೆ ಅವರಿಗೆ ಮಾತು ಬಂದಿರೋದಿಲ್ಲ, ನಡೆಯೋದಕ್ಕಾಗೋದಿಲ್ಲ ಅಂತ ಹೇಳುವಂತಹದ್ದು ಕೂಡ ಸ್ಪೀಚ್ ಥೆರಪಿಯಿಂದ, ಫಿಸಿಯೋಥೆರಪಿಯಿಂದ, ವೊಕೇಶನಲ್ ಥೆರಪಿಗಳಿಂದ ಸರಿಯಾಗಿರೋದನ್ನು ನೋಡಿರ್ತೀರಿ. ಇದೆಲ್ಲವೂ ಕೂಡ ನ್ಯೂರೋಪ್ಲಾಸ್ಟಿಸಿಟಿಯೇ. ಸೊ ವಾಟ್ ವಿ ಹ್ಯಾಡ್ ಟು ಡೂ ವಿತ್ ಅಪೂರ್ವ ವಾಸ್ ಆಲ್ಸೋ ಎಕ್ಸಾಕ್ಟ್ಲಿ ಸೇಮ್. ಅವರು ಅದನ್ನು ಏನೋ ಒಂದು ಮೇಂಟೆನೆನ್ಸ್ ಅಂತ ಕರೀತಿದ್ರು, ವೇರ್
ಆಸ್ಪತ್ರೆ ಮಾಡ್ತಾ ಇದ್ದಂತಹ ಕೆಲಸ ಏನು ಅಂತ ಹೇಳಿದರೆ ಅವಳ ವೈಟಲ್ಸ್ ಯಾವುದು ಕೂಡ ಹಾಳಾಗಬಾರ್ದು. ವೈಟಲ್ಸ್ ಇರುವ ರೀತಿಯಲ್ಲಿಯೇ ಇರಬೇಕು. ಬ್ರೈನ್ನಲ್ಲಿ ಇಷ್ಟು ದೊಡ್ಡ ಮಟ್ಟಿನ ಡ್ಯಾಮೇಜ್ ಇರುವಾಗ ಇನ್ನು ಬರಬಹುದಾದಂತಹದ್ದು ಎಪಿಲೆಪ್ಟಿಕ್ ಸೀಜರ್ಸ್, ಫಿಟ್ಸ್ ನಂತಹ ವಿಚಾರಗಳು. ಇವುಗಳು ಬಂದವು ಅಂತ ಹೇಳಿದರೆ ಮೆದುಳು ಸಂಪೂರ್ಣವಾಗಿ ಹಾಳಾಗಿ ಹೋಗುತ್ತೆ, ನಿಷ್ಕ್ರಿಯ ಆಗುತ್ತೆ. ಅದಾಗದೇ ಇರುವ ರೀತಿಯಲ್ಲಿ ನೋಡಿಕೊಳ್ಳುವಂತಹದ್ದು. ಇದರೊಟ್ಟಿಗೆ ಬರಬಹುದಾದಂತಹ ಬೇರೆ ಇಶ್ಯೂಸ್, ಒಬ್ಬ ವ್ಯಕ್ತಿ ಮಲಗಿದಲ್ಲೇ ಆದಾಗ ಪ್ರೆಷರ್ ಸೋರ್ಸ್ ಬರುತ್ತೆ, ಇನ್ಫೆಕ್ಷನ್ಸ್ ಆಗುತ್ತೆ. ಇದನ್ನೆಲ್ಲವನ್ನ ಮ್ಯಾನೇಜ್ ಮಾಡೋದು ಹೇಗೆ ಅನ್ನೋದನ್ನು ನೋಡಬೇಕು. ಇದೆಲ್ಲವನ್ನು ಕೂಡ ಆಸ್ಪತ್ರೆಗೆ ಮಾಡೋದು ಸಾಧ್ಯ. ಇದಕ್ಕಿಂತ ಹೆಚ್ಚಿನದ್ದು ಏನಾದರೂ ಇದೆ, ಬೇರೆ ಏನಾದರೂ ಮಾಡೋದು ಸಾಧ್ಯ ಇದೆ ಅಂತ ಹೇಳಿದರೆ ಅದನ್ನು ಮಾಡುವಂತಹ ಅವಕಾಶ ಮತ್ತು ಫ್ರೀಡಮ್ ನಮಗಿದ್ದದ್ದು. ಈಗ ಬೇರೆ ಏನು ಮಾಡೋದಕ್ಕೆ ಸಾಧ್ಯ ಅಂತ ಕೇಳುವಾಗ ದ್ಯಾಟ್ ಈಸ್ ಅ ಫೀಲ್ಡ್ ವಿಚ್ ನೋ ಬಡಿ ಹ್ಯಾಸ್ ಡಾಕ್ಯುಮೆಂಟೆಡ್ ಆ್ಯಂಡ್ ಟೋಲ್ಡ್ ದ್ಯಾಟ್ ಇದನ್ನು ಮಾಡಿ ಅವಳು ಹುಷಾರಾಗ್ತಾಳೆ ಅಂತ. ನಾನು ಆಸ್ಪತ್ರೆಗಿಂದ ದೇವಸ್ಥಾನಕ್ಕೆ ಹೋಗಿದ್ದೆ, ಜ್ಯೋತಿಷಿಗಳ ಮನೆಗೆ ಹೋಗಿದ್ದೆ, ಥೆರಪಿಸ್ಟ್ಗಳ ಹತ್ರ ಮಾತಾಡ್ತಿದ್ದೆ ಅಂತ ಹೇಳೋದನ್ನು ನಾನು ಇಲ್ಲಿ ಹೇಳಿದ್ದೀನಿ. ಬಟ್ ನಾನು ಅವಳಿಗೆ ಇನ್ ದ ಮೀನ್ ಟೈಮ್ ಸ್ಪೀಚ್ ಥೆರಪಿ, ಮ್ಯೂಸಿಕ್ ಥೆರಪಿ, ಸೌಂಡ್ ಥೆರಪಿ, ಹೀಲಿಂಗ್ಸು, ಫಿಸಿಯೋಥೆರಪಿ ಇದೆಲ್ಲವನ್ನೂ ಮಾಡಿಸೋದಕ್ಕೆ ನನ್ನ ಕೈಯಲ್ಲಿ ಎಷ್ಟಾಗ್ತಿತ್ತು ಅಷ್ಟು ಪ್ರಯತ್ನವನ್ನು ಪಡ್ತಿದ್ದೆ ಅನ್ನೋದನ್ನು ನಾನು ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ ಅಂದರೆ ಅದನ್ನು ಮುಂದೆ ಹೇಳ್ತಿದ್ದೇನೆ. ಅದರೊಟ್ಟಿಗೆ ನಿಮಗೆ ಒಬ್ಬ ಪೇಷಂಟ್ ಇಷ್ಟು ಕ್ರಿಟಿಕಲಿ ಇಲ್ ಆಗಿರುವಾಗ ಆ ವ್ಯಕ್ತಿ ಯಾವುದಕ್ಕೆ ರಿಯಾಕ್ಟ್ ಮಾಡ್ತಾನೆ, ಯಾರಿಗೆ ರಿಯಾಕ್ಟ್ ಮಾಡ್ತಾನೆ, ಯಾವ ಸ್ಟಿಮ್ಯುಲೇಷನ್ಗೆ ರಿಯಾಕ್ಟ್ ಮಾಡ್ತಾನೆ ಅಂತ ಹೇಳೋದನ್ನು ನಾವು ಟ್ರಯಲ್ ಆ್ಯಂಡ್ ಎರರ್ ಮಾಡಿಯೇ ನೋಡಬೇಕಾಗತ್ತೆ. ಅಪೂರ್ವಾಳ ವಿಷಯಕ್ಕೆ ಬಂದಾಗ ಬೇರೆ ಯಾರು ಮಾತಾಡಿದ್ರು, ಡಾಕ್ಟರ್ಸ್ ಮಾತಾಡಿದ್ರು, ನನ್ನ ಅಪ್ಪ ಮಾತಾಡಿದ್ರು, ಯಾರು ಮಾತಾಡಿದ್ರು ಅಷ್ಟು ರಿಯಾಕ್ಟ್ ಮಾಡದೇ ಇದ್ದವಳು ನಾನು ಕೂತು ಅಪ್ಪು 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 ಅಂತ ಮಾತಾಡಿಸಿ ಪ್ರಯತ್ನವನ್ನು ಪಟ್ಟ 1-2 ದಿನದಲ್ಲಿ ಬದಲಾವಣೆಯನ್ನು ತೋರಿಸ್ತಾ ಇದ್ಲು. ವೆನ್ ಐ ವಾಸ್ ನೆಕ್ಸ್ಟ್ ಟು ಹರ್, ನಾನು ಅವಳ ಜೊತೆಯಲ್ಲಿದ್ದಾಗ ಅವಳಿಗೆ ನನ್ನ ಪ್ರೆಸೆನ್ಸ್ ಸಮ್ಹೌ ಫೀಲ್ ಆಗ್ತಿತ್ತು ಅನ್ನೋದು ಮಾತ್ರ ಖಂಡಿತ ಸತ್ಯ. ಇದನ್ನು ನಾನು ಹೇಳಬೇಕಾಗಿಲ್ಲ, ಅಲ್ಲಿದ್ದಂತಹ ವೈದ್ಯರು ನೋಡಿದ್ದಾರೆ, ನನ್ನ ಜೊತೆಯಲ್ಲಿದ್ದಂತಹ ನನ್ನ ಸಂಬಂಧಿಕರು ನೋಡಿದ್ದಾರೆ. ನಾನಿಲ್ಲ ಅಂತಾದಾಗ ಅವಳು ಮಂಕಾಗ್ತಿದ್ಲು, ನಾನಿದ್ದೇನೆ ಅಂತಾದಾಗ ದೇರ್ ವಾಸ್ ಅ ಸ್ಲೈಟ್ ಇಂಪ್ರೂವ್ಮೆಂಟ್ ಇನ್ ವಾಟ್ ಎವರ್ ಶಿ ವಾಸ್ ಡೂಯಿಂಗ್. ಇದರ ಜೊತೆಯಲ್ಲಿ ಒಬ್ಬ ಪೇಷಂಟ್ ಕೇರ್ ಟೇಕರ್ ಆಗಿ ಬೇರೆಯವರು ಏನು ಮಾಡ್ತಿದ್ದಾರೆ ಅನ್ನೋದನ್ನು ನೋಡಿ ಅಲ್ಲಿಂದ ನಾವೇನಾದರೂ ಕಲಿಯೋದಕ್ಕೆ ಆಗುತ್ತಾ ಅನ್ನೋದನ್ನು ನಾವು ನೋಡಬೇಕಾಗಿರುವಂತಹದ್ದು ಕೂಡ ತುಂಬ ಮುಖ್ಯ ಆಗುತ್ತೆ. ಅಪೂರ್ವಾಳಿಗೆ ಅಲ್ಲಿದ್ದಾಗ ಯಾವುದೋ ಒಂದು ಪೇಷಂಟ್ ಕೈಯಲ್ಲಿ ಸ್ಕ್ವಿಶ್ ಬಾಲ್ ನೋಡಿದೆ, ಯೆಲ್ಲೋ ಕಲರಿನ ಸ್ಮೈಲಿ ಬಾಲ್ ಬರುತ್ತಲ್ಲ ಅದನ್ನು ತಂದು ಕೊಟ್ಟೆ. ಅವಳು ಅದನ್ನು ಹಿಡ್ಕೋತಿರ್ಲಿಲ್ಲ, ಬಿಕಾಸ್ ಶಿ ಡಿಡ್ ನಾಟ್ ಹ್ಯಾವ್ ಹರ್ ಸೆನ್ಸಸ್. ಬಟ್ ಒಂದ್ಸತಿ ಹಿಡ್ಕೊಳ್ಳಿಲ್ಲ ಅಂತ ಹಾಗೆ ಬಿಟ್ಟರಾಗತ್ತಾ? 2, 3, 4, 5 ದಿನಗಳ ಪ್ರಯತ್ನವನ್ನು ಹೀಗೆ ಮಾಡ್ತಿದ್ವಿ. ಪ್ರತಿ ಸರ್ತಿ ದ ರಿಸಲ್ಟ್ ವಾಸ್ ದ ಸೇಮ್. ಆ್ಯಂಡ್ ಪ್ರತಿಯೊಂದು ರಿಸಲ್ಟ್ ಹೀಗಾಗ್ತಾ ಇರುವಾಗ ನಿಮಗೆ ಬೇಜಾರು ಎಷ್ಟಾಗುತ್ತೆ, ನಿಮ್ಮ ಇಮೋಷನ್ಗಳು ಯಾವ ರೀತಿಯಲ್ಲಿರುತ್ತೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಪ್ರೀತಿ ಪಾತ್ರ ವ್ಯಕ್ತಿ ನಿಮ್ಮ ಪಕ್ಕದಲ್ಲಿ ಮಲಗಿದ್ದಾನೆ ಅಥವಾ ಮಲಗಿದ್ದಾಳೆ ಆ್ಯಂಡ್ ಶಿ ಈಸ್ ನಾಟ್ ರಿಯಾಕ್ಟಿಂಗ್ ಟು ಎನಿ ಸ್ಟಿಮ್ಯುಲೈ ದಟ್ ಯು ಆರ್ ಗಿವಿಂಗ್. ಆ್ಯಂಡ್ ಇದ್ದಕ್ಕಿದ್ದ ಹಾಗೆ ಒಂದು ದಿನ ಕೈಗೆ ಕೊಟ್ಟಂತಹ ಬಾಲನ್ನು ಅವಳು ಹಿಡ್ಕೊಂಡ್ಲು. ಆ್ಯಂಡ್ ದೇರ್ ಯು ರಿಯಲೈಸ್, ಏನೋ ಒಂದು ಬದಲಾವಣೆ ಆಗ್ತಿದೆ, ಅವಳು ಏನೋ ಒಂದು ಮಾಡಿದ್ಲು. ಆ ದಿನ ಖುಷಿ. ಡಾಕ್ಟರ್ಸ್ ಹತ್ರ ತೋರಿಸ್ಬೇಕು ಅಂತ ಹೊರಟಾಗ ಅವಳು ಮತ್ತದನ್ನು ಮಾಡೋದಿಲ್ಲ. ಮಾಡಿದ್ದು ನಿಜವಾ? ಅವಳ ಜೊತೆಗೆ ಇಡೀ ದಿನ ಕೂತಿರ್ತಿ, ಸೊ ಹಾಗಾಗಿ ನಿನಗೆ ಅನಿಸಿದಿರಬಹುದಾ ಅಂತ ವೈದ್ಯರು ಕೇಳುವಾಗ ಆ ಲೆವೆಲ್ ಆಫ್ ಇರಿಟೇಷನ್ ಎಷ್ಟಿರುತ್ತೆ ಅಂತ ನೀವು ಯೋಚನೆ ಮಾಡಿ. ದೇ ಸಿ ಅ ಲಾಟ್ ಆಫ್ ಪೇಷಂಟ್ಸ್ ಡೈಲಿ, ದೇ ಸಿ ಅ ಲಾಟ್ ಆಫ್ ಪೇಷಂಟ್ caretakers hallucinating also. They need to make sure what is right, what is real and what is not real. ಅವರು ಕೇಳುವಂತಹದ್ದು ನಿಜವಾದ ಪ್ರಶ್ನೆಗಳೇ. ಸೊ ಏನು ಮಾಡೋದು? ಮುಂದಿನ ದಿನ ಮತ್ತೆ ಇದನ್ನೇ ಮಾಡಿದೆ, ಮತ್ತೆ ಅವಳು ಹಿಡ್ಕೊಂಡ್ಲು, ಮತ್ತೆ ನಾನು ಹೇಳಿದೆ, ಅವ್ರು ಬಂದಾಗ ಅವಳು ಮಾಡಲಿಲ್ಲ ಅಂತ ಆದಾಗ ಯು ಹ್ಯಾವ್ ಟು ಫಿಗರ್ ಔಟ್ ಅ ವೇ ಟು ಟೆಲ್ ಹಿಮ್ ದ್ಯಾಟ್ ಇಟ್ ಹ್ಯಾಸ್ ಆ್ಯಕ್ಚುಲಿ ಹ್ಯಾಪನ್ಡ್. ಸೊ ಏನು ಮಾಡಿದೆ? ಫೋನ್ ಇತ್ತು, ರೆಕಾರ್ಡ್ ಮಾಡೋದು ಶುರು ಮಾಡಿದೆ. ಅವಳ ಜೊತೆಯಲ್ಲಿ ಕೂತು ಮಾತಾಡುವಾಗ ಬಾಲ್ ಕೊಡಬೇಕಾದ್ರೆ ಆ ರೆಕಾರ್ಡಿಂಗ್ನಲ್ಲಿ ಅವಳು ಬಾಲನ್ನು ಹಿಡ್ಕೊಂಡ್ಲು. ಅದನ್ನು ವೈದ್ಯರಿಗೆ ತೋರಿಸುವಾಗ ಆ್ಯಕ್ಚುಲಿ ಶಿ ಡಿಡ್ ಇಟ್ ಅಂತ ಅಂದರು. ಮತ್ತೆ ಒಂದು ದಿನ ಹೀಗೆ ಮುಂದಕ್ಕೆ ಹೋಗಬೇಕಾದ್ರೆ ಬೇರೇನು ಮಾಡೋದು ಅಂತ ಇದ್ದಕ್ಕಿದ್ದ ಹಾಗೆ ಔಟ್ ಆಫ್ ನೋ ವೇರ್ ಅನ್ ಇಂಟ್ಯೂಷನ್ ಕೇಮ್ ಟು ಮೀ. ಅಪ್ಪು, ನಿನಗೆ ನಾನು ಕೇಳ್ತಾ ಇದ್ದು ಹೇಳಿದರೆ ಥಮ್ಸ್ ಅಪ್ ಮಾಡು ಅಂತಂದೆ. ಥಮ್ಸ್ ಅಪ್ ಮಾಡಿದ್ಲು. ಸಿ, ಫಾರ್ ಅ ಪರ್ಸನ್ ಟು ರಿಯಲೈಸ್ ವಾಟ್ ಥಮ್ಸ್ ಅಪ್ ಈಸ್, ಟು ಮೇಕ್ ದಿಸ್ ಫಿಂಗರ್ ಮೂವ್ ಆ್ಯಂಡ್ ಡೂ ದಿಸ್ ಇನ್ ದ ಸ್ಟೇಟ್ ಶಿ ವಾಸ್, ಅದನ್ನು ಮಾಡೋದಕ್ಕೆ ಅವಳಿಗೆ 45-50 ಸೆಕೆಂಡ್ ಬೇಕಾಯಿತು. ಬಟ್ ಈವನ್ ಇನ್ ದ ಸ್ಟೇಟ್ ಶಿ ವಾಸ್, ಅವಳಿಗೆ ಥಮ್ಸ್ ಅಪ್ ಅನ್ನೋದು ಅರ್ಥ ಆಯಿತು ಅಂತಂದರೆ ಅವಳ ಬ್ರೈನ್ನಲ್ಲಿ ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಷನ್ ಇತ್ತು, ಮೆಮೊರೀಸ್ ಇದ್ದು. ಥಮ್ಸ್ ಅಪ್ ಅಂತ ಹೇಳಿದರೆ ಏನು ಮಾಡಬೇಕು ಅನ್ನೋದು ಅವಳಿಗೆ ಗೊತ್ತಿತ್ತು. ಅದನ್ನು ಮಾಡಿಸೋದು ಹೇಗೆ ಅನ್ನೋದು ಮೆದುಳಿಗೆ ಹೇಳಿ, ಮೆದುಳಿನ ಮೂಲಕ ಅದು ದೇಹದ ಬೇರೆ ಭಾಗಗಳಿಗೆ ಹೋಗಿ ಅದನ್ನು ಮಾಡೋದಿತ್ತು ಅಂತಂದರೆ ದೆರ್ ಇಸ್ ಅ ಚಾನ್ಸ್, ದೆರ್ ಇಸ್ ಅ ರೇ ಆಫ್ ಹೋಪ್ ದಟ್ ಶಿ ವಿಲ್ ಇಂಪ್ರೂವ್ ಅಂತ ಹೇಳುವಂತಹದ್ದು. ವೈದ್ಯರಿಗೂ ಕೂಡ ಈ ರೀತಿಯ ಒಂದು ಇನ್ಪುಟ್ ಸಿಕ್ಕಿದಾಗ ದೇ ವಿಲ್ ಸಿ,
ಇದು ವರ್ಕ್ ಆಗ್ತಿದ್ಯಾ, ಟ್ರೈ ಸಮಥಿಂಗ್ ಎಲ್ಸ್, ಇದನ್ನೇನಾದರೂ ಮಾಡಬಹುದಾ ಅಂತ. ಬಟ್ ವಾಟ್ ಈಸ್ ದ್ಯಾಟ್ ಸಮಥಿಂಗ್ ಎಲ್ಸ್ ದ್ಯಾಟ್ ವುಡ್ ವರ್ಕ್ಔಟ್? ಗೊತ್ತಿರಲಿಲ್ಲ ಅಲ್ವಾ, ಹುಡುಕಬೇಕಾಗುತ್ತೆ, ಜರ್ನಲ್ಗಳಲ್ಲಿ ಹುಡುಕಬೇಕಾಗುತ್ತೆ. ಅವರೇನೋ ಹೇಳ್ತಾರೆ ದ್ಯಾಟ್ ಮೇ ನಾಟ್ ವರ್ಕ್ ಫಾರ್ ಅಸ್. ಹುಡುಕ್ತಾ ಇದ್ದೆ, ಚಾಟ್ ಜಿ ಪಿ ಟಿ ಹತ್ರ ಪ್ರಶ್ನೆಗಳನ್ನು ಕೇಳಿದೆ, ರಿಸರ್ಚ್ ಜರ್ನಲ್ಗಳನ್ನು ಓದೋದು ಶುರು ಮಾಡಿದೆ. ಎಲ್ಲೋ ಒಂದು ಪಾಯಿಂಟಲ್ಲಿ ಮನಸ್ಸಿಗೆ ಅನ್ನಿಸಿತು, ಪೆನ್ ಕೊಟ್ಟರೆ ಅವಳೇನಾದರೂ ಬರಿಬಹುದಾ ಅಂತ. ಅಪೂರ್ವಾಳ ರೈಟ್ ಹ್ಯಾಂಡ್ ವಾಸ್ ನಾಟ್ ಫಂಕ್ಷನಲ್. ಅದಕ್ಕೆ ನೀವು ಪ್ಯಾರಾಲಿಸಿಸ್ ಅಂತ ಹೇಳಬಹುದು, ಅಥವಾ ನಾಟ್ ಎಕ್ಸಾಕ್ಟ್ಲಿ ಪ್ಯಾರಾಲಿಸಿಸ್ ಅಂತ ಹೇಳಿದರೂ ಕೂಡ ಶಕ್ತಿ ಇರಲಿಲ್ಲ. ಇಟ್ ನೀಡೆಡ್ ಅ ಲಾಟ್ ಆಫ್ ರಿಕವರಿ, ಅ ಲಾಟ್ ಆಫ್ ರಿಹ್ಯಾಬಿಲಿಟೇಷನ್. 1-2 ವರ್ಷಗಳು ಬೇಕಾಗ್ತಿತ್ತು ಅದನ್ನು ಸರಿಪಡಿಸೋದಕ್ಕೆ ನಮಗೆ. ಬಟ್ ಲೆಫ್ಟ್ ಹ್ಯಾಂಡ್ನಲ್ಲಿ ಮೂವ್ಮೆಂಟ್ ಇತ್ತು. ಲೆಫ್ಟ್ ಹ್ಯಾಂಡ್ನಲ್ಲಿ ಪೆನ್ ಹಿಡಿಯೋಕ್ಕಾಗುತ್ತಾ ಅಂತ ಪೆನ್ ಕೊಟ್ಟರೆ ಹಿಡಿಯೋದಕ್ಕೆ ಶುರು ಮಾಡಿದ್ಲು, ಗೀಚೋದಕ್ಕೆ ಶುರು ಮಾಡಿದ್ಲು. ಇದನ್ನೆಲ್ಲ ಇನ್ಯಾವತ್ತಾರ ಒಂದಿನ ಹೇಳ್ತೀನಿ. ಬಟ್ ದ್ಯಾಟ್ ಈಸ್ ವಾಟ್ ಇಟ್ ಈಸ್. ನಮ್ಮ ಪ್ರಯತ್ನಗಳು ಏನು ಅನ್ನೋದು ನಾವು ಜನರಿಗೆ ಹೇಳುವಾಗ ನಾವು ಅವರು ಮಾಡಲಿಕ್ಕಾಗುವಂತಹ ಪ್ರಯತ್ನಗಳನ್ನು, ಅಥವಾ ಸಿಂಪಲ್ ಆಗಿರುವಂತಹದ್ದು ಏನನ್ನೋ ಹೇಳ್ತೀವಿ, ಪ್ರಾರ್ಥನೆ ಮಾಡಿ, ಪೂಜೆ ಮಾಡಿ, ವಿಷ್ಣು ಸಹಸ್ರನಾಮವೋ ಲಲಿತಾ ಸಹಸ್ರನಾಮವನ್ನು ದಯವಿಟ್ಟು ನಮಗೋಸ್ಕರ ಓದಿ ಅಂತ ಕೇಳುವಾಗ ವಿನೀತತೆ ಇತ್ತು. ಈಗಲೂ ವಿನೀತತೆ ಇದೆ, ಮಾಡಿದವರ ಬಗ್ಗೆ ಕೃತಜ್ಞತೆ ಇದೆ. ಬಟ್ ಹೇಳುವಾಗ ಬೇರೆಯದನ್ನು ನಾವು ಮಾಡಿದ್ದೇವೆ. ಪ್ರತಿದಿನವೂ ಒಂದಿಷ್ಟು ಆಕ್ಟಿವಿಟೀಸ್ ನಮ್ಮದಾಗ್ತಿತ್ತು. ಏನೇನು ಮಾಡೋದಕ್ಕೆ ಸಾಧ್ಯ ಇದೆಯೋ, ಯಾವ ಯಾವ ಆಸ್ಪತ್ರೆಗಳಲ್ಲಿ ಹೋದರೆ ಬೇರೇನಾದರೂ ಮಾಡೋದಕ್ಕೆ ಸಾಧ್ಯ ಇದೆಯೋ ಅಂತ ಹೇಳುವಂತಹದ್ದನ್ನು ಪ್ರತಿಯೊಂದನ್ನು ನಾವು ಆಲೋಚನೆ ಮಾಡಿದ್ದೇವೆ. ದೆರ್ ವಾಸ್ ನೋ ಸ್ಟೋನ್ ದ್ಯಾಟ್ ವಾಸ್ ಲೆಫ್ಟ್ ಅನ್ಟರ್ನ್ಡ್ ಅಂತ ಹೇಳುವಂತಹದ್ದು ನನ್ನ ಪಾರ್ಟ್ ಆಫ್ ದ ಸ್ಟೋರಿ. ಬಿಕಾಸ್ ಕೂತಿರುವವರಿಗೆ ಅದು ಮಾಡಬಹುದಾ, ಇದು ಮಾಡಬಹುದಾ, ಮಗಳನ್ನು ಕರ್ಕೊಂಡು ಬಂದ್ರಾಗುತ್ತಾ, ಮಗಳು ಮುಟ್ಟಿದ್ರಾಗುತ್ತಾ, ಮಗಳು ಮಾತಾಡಿಸಿದ್ರೆ ಅಮ್ಮ ಪಟ್ ಅಂತ ಎದ್ದು ಕೂರ್ತಾಳ ಅಂತ ಹೇಳುವಂತಹದ್ದೆಲ್ಲ. ಮೋಸ್ಟ್ ಆಫ್ ದೀಸ್ ಥಿಂಗ್ಸ್ ಆರ್ ಡ್ರಿವನ್ ಬೈ ದ ಮೂವೀಸ್ ದ್ಯಾಟ್ ವಿ ಸಿ. ಸಿನಿಮಾದಲ್ಲಿ ಯಾರೋ ಒಬ್ಬ ವ್ಯಕ್ತಿಗೆ ಏನೋ ಒಂದಾದಾಗ ಅಮ್ಮನ ವಾಯ್ಸನ್ನು ಕೇಳಿದಾಗಲೂ, ಮಗಳ ವಾಯ್ಸನ್ನು ಕೇಳಿದಾಗಲೂ ಪಟ್ ಅಂತ ಎದ್ದು ಕೂತರು ಅಂತ ಹೇಳುವಂತಹದ್ದೆಲ್ಲ ಇರುತ್ತೆ. ಬಟ್ ಇನ್ ರಿಯಾಲಿಟಿ ಮೆದುಳು ಆ ರೀತಿಯ ಪೆಟ್ಟನ್ನು ಅನುಭವಿಸಿದಾಗ ಆ ವ್ಯಕ್ತಿಗೆ ತಾನು ಯಾರು ಅನ್ನೋದೇ ಗೊತ್ತಿರೋದಿಲ್ಲ ಕೆಲವೊಮ್ಮೆ. ಹೌ ಡಸ್ ಹಿ ಆರ್ ಶಿ ರೆಕಗ್ನೈಸ್ ಸಮ್ವನ್ ಎಲ್ಸ್? ಅಂತಹದ್ದೆಲ್ಲ ತುಂಬ ಪ್ರಾಕ್ಟಿಕಲ್ ಇಶ್ಯೂಸ್ ಇರ್ತವೆ. ಇನ್ನೊಮ್ಮೆ ಯಾವತ್ತಾದರೂ ಮನಸ್ಸಾದಾಗ ಹೇಳ್ತೀನಿ ಅದನ್ನು. ಇವತ್ತಿಗಿಷ್ಟು ಸಾಕು. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸಾರಡ್ಕ.